ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಅಲ್ಲಿಗೆ ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇವತ್ತಿನ ಈವ್ನಿಂಗ್ ಎನರ್ಜಿಯ ಪ್ರಕಾರ ಒಳಗಿನ ಹಠ, ಹೊರಗೆ ಮೌನ, ಆದರೆ ಮನಸ್ಸಿನಲ್ಲಿ ನೀವು ಮಾತ್ರ ಅನ್ನುವ ಎನರ್ಜಿ ಇದೆ. ಏನಂದರೆ ಈ ವ್ಯಕ್ತಿ ಹೊರಗಿನಿಂದ ಎಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಿನಿಂದ ಅಷ್ಟೇ ಎಮೋಷ್ನಲ್ ಆಗಿದ್ದಾರೆ. ಆದರೆ ಅವರ ಫೀಲಿಂಗ್ಸನ್ನು ಹೊರಗಡೆ ತೋರಿಸೋದು ಇವರಿಗೆ ತುಂಬ ಕಷ್ಟ. ನನಗೆ ನಿನ್ನ ಅವಶ್ಯಕತೆ ಇದೆ ಅನ್ನೋ ಒಂದು ಸಣ್ಣ ಮಾತನ್ನು ಬಾಯಿ ಬಿಟ್ಟು ಹೇಳೋದಕ್ಕೆ ಇವರ ಈಗೋ ಅಡ್ಡ ಬರ್ತಾ ಇದೆ. ನಿಮ್ಮ ಪರ್ಸನ್ ಒಂದು ರೀತಿಯ ಇನ್ನರ್ ಬ್ಯಾಟಲ್ನಲ್ಲಿದ್ದಾರೆ. ಒಂದು ಕಡೆ ಅವರು ಹಾರ್ಟ್ ಹೇಳ್ತಾ ಇದೆ ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರಬೇಕು, ಇನ್ನೊಂದು ಕಡೆ ಮೈಂಡ್ ಹೇಳ್ತಾ ಇದೆ ನಾನು ಮೊದಲು ಹೋಗಬಾರ್ದು, ನಾನು ಮೊದಲು ಮಾತಾಡಬಾರ್ದು. ಈ ಕಾನ್ಫ್ಲಿಕ್ಟ್ ಅವರನ್ನು ತುಂಬ ಕಾಡ್ತಾ ಇದೆ. ನಿಮ್ಮನ್ನು ಕಳ್ಕೊಂಡ ನಂತರ ನಿಮ್ಮ ಪ್ರೆಸೆನ್ಸ್ ಎಷ್ಟು ದೊಡ್ಡದಾಗಿತ್ತು ಅನ್ನೋದು ಇವರಿಗೆ ಅರ್ಥ ಆಗ್ತಾ ಬಂದಿದೆ. ನೀವು ಹತ್ತಿರ ಇದ್ದಾಗ ನಿಮ್ಮ ಬೆಲೆ ಇವ್ರಿಗೆ ಪೂರ್ಣವಾಗಿ ಗೊತ್ತಾಗಿರಲಿಲ್ಲ. ಯಾಕೆಂದರೆ ಕೆಲವೊಮ್ಮೆ ನಮಗೆ ಪ್ರತಿದಿನ ಸಿಗ್ತಾ ಇರುವ ಮೌಲ್ಯ ನಮಗೆ ತಕ್ಷಣ ಅರ್ಥ ಆಗೋದಿಲ್ಲ. ಆದರೆ ದೂರ ಆದಮೇಲೆ ಖಾಲಿತನ ಮಾತಾಡೋದಕ್ಕೆ ಶುರು ಮಾಡುತ್ತೆ, ಖಾಲಿತನನೇ ನಮಗೆ ಹೇಳೋದಕ್ಕೆ ಶುರು ಮಾಡುತ್ತೆ. ಈ ವ್ಯಕ್ತಿ ಈಗ ಅವರ ದಿನನಿತ್ಯದ ಲೈಫ್ನಲ್ಲಿ ಬ್ಯುಸಿ ಇದ್ದರೂ ಕೂಡ ಕೆಲವು ಕ್ಷಣಗಳಲ್ಲಿ ನಿಮ್ಮ ನೆನಪು ಸಡನ್ನಾಗಿ ಬಂದು ನಿಲ್ಲಿಸ್ತಾ ಇದೆ. ಅವರ ಮನಸ್ಸು ನಿಮ್ಮ ಕಡೆ ಹೋಗ್ತಾ ಇದೆ. ಹೊರಗಿನಿಂದ ಎಲ್ಲವೂ ನಾರ್ಮಲ್ ಅನಿಸಿದ್ರೂ ಕೂಡ ಮನಸ್ಸಿನ ಒಳಗಡೆ ಫೀಲ್ ಬರ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಮುಂದೆ ಯಾವತ್ತೂ ನಾನು ವೀಕ್ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ನೀವು ಇಲ್ಲದೇ ಇದ್ದರೆ, ನೀವು ದೂರ ಆದರೆ ನಾನು ಚೆನ್ನಾಗಿದ್ದೀನಿ, ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಅನ್ನೋ ಇಮೇಜ್ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಬಹುದು. ಯಾಕೆಂದರೆ ಕೆಲವರು ಲವ್ವನ್ನು ಮಾತಿನಲ್ಲಿ ಹೇಳೋದಿಲ್ಲ, ಆದರೆ ಆ್ಯಬ್ಸೆನ್ಸ್ ಅವರನ್ನು ಬದಲಾಯಿಸುತ್ತೆ. ನೀವು ಇಲ್ಲದೇ ಇರೋದು ಅವರಿಗೆ ಒಂದು ಎಮೋಷ್ನಲ್ ಲೆಸನ್ ಆಗಿದೆ. ಹಿಂದೆ ಗಮನಿಸದೇ ಇದ್ದ ಕೆಲವು ವಿಷಯಗಳು ಈಗ ಅವರ ಮನಸ್ಸಿಗೆ ಕ್ಲಿಯರಾಗಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಮತ್ತೆ ಪ್ರಶ್ನೆ ಬರ್ತಾ ಇದೆ, ನಾನು ಆಗ ಸ್ವಲ್ಪ ಬೇರೆ ರೀತಿಯಲ್ಲಿ ನಡ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇತ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಆದರೆ ಆ ಪ್ರಶ್ನೆ ಅವರನ್ನು ಬಿಡ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮನ್ನು ಕೇವಲ ರಿಲೇಷನ್ಶಿಪ್ ಆಗಿ ಮಾತ್ರ ನೋಡ್ತಾ ಇಲ್ಲ, ಅವರ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಿರಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಕಂಫರ್ಟ್ ಝೋನ್, ಒಂದು ಎಮೋಷ್ನಲ್ ಸಪೋರ್ಟ್ ಸಿಸ್ಟಮ್ ಆಗಿದ್ರಿ. ನೀವು ದೂರ ಆದಮೇಲೆ ಅವರ ಲೈಫ್ನಲ್ಲಿ ಏನೂ ಮಿಸ್ಸಿಂಗ್ ಇದೆ ಅನ್ನೋ ಫೀಲಿಂಗ್ ಅವರನ್ನು ಆಗಾಗ ಕಾಡ್ತಾ ಇದೆ. ಸೊ ಈ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ ಅನ್ನೋ ಎನರ್ಜಿ ಇದೆ. ಮರೆತಿರುವ ರೀತಿ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ಬ್ಯುಸಿಯಾಗಿ ಕಾಣಿಸ್ಕೊಳ್ತಾ ಇರ್ಬೋದು, ಹೊರಗಡೆಯಿಂದ ಕೂಲಾಗಿ ವರ್ತನೆ ಮಾಡ್ತಾ ಇರ್ಬೋದು. ಆದರೆ ಹಾರ್ಟ್ ಲೆವೆಲ್ನಲ್ಲಿ ನೋಡಿದ್ರೆ ನಿಮ್ಮ ಪ್ರೆಸೆನ್ಸ್ ಇನ್ನೂ ಅವರ ಮನಸ್ಸಿನೊಳಗಡೆ ಡೀಪ್ ಆಗಿದೆ. ಇದು ಕೇವಲ ಲವ್ ಮಾತ್ರ ಅಲ್ಲ, ರಿಯಲೈಸೇಷನ್ ಶುರುವಾಗಿರುವಂತಹ ಎನರ್ಜಿ. ಹಿಂದೆ ಗಮನಿಸದೇ ಇದ್ದ ಸತ್ಯಗಳು ಈಗ ನಿಧಾನವಾಗಿ ಅವರ ಮುಂದೆ ಬರ್ತಾ ಇದೆ. ತಪ್ಪಿನ ಅರಿವಿನ ಎನರ್ಜಿ. ನಿಮ್ಮ ಪರ್ಸನ್ ಈಗ ಕೇವಲ ನಿಮ್ಮನ್ನು ಮಿಸ್ ಮಾಡ್ತಾ ಇಲ್ಲ, ಅದಕ್ಕಿಂತ ದೊಡ್ಡದಾಗಿ ಅವರದೇ ಕೆಲವು ಬಿಹೇವಿಯರನ್ನು ನೆನಪಿಸ್ಕೊಂಡು ಮನಸ್ಸಿನ ಒಳಗಡೆ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಇವರಿಗೆ ಅವ್ರು ಮಾಡಿದ ತಪ್ಪು ಅಂತ ಅನಿಸಿರಲಿಲ್ಲ. ಅವರ ಮಾತೇ ಸರಿ, ಅವರ ನಿರ್ಧಾರನೇ ಸರಿ, ಅವರ ದೃಷ್ಟಿಕೋನನೇ ಸರಿ ಅಂತ ನಂಬಿಕೊಂಡು ಮುಂದೆ ಬಂದಿದ್ದರು. ಆದರೆ ಸಮಯ ಅನ್ನೋ ಟೀಚರ್ ತುಂಬ ವಿಚಿತ್ರ. ನಾವು ಕೇಳದ ಪಾಠವನ್ನು ಅದು ಕಲಿಸುತ್ತೆ. ಈಗ ಅದೇ ನಡೀತಾ ಇದೆ. ಈ ವ್ಯಕ್ತಿ ನಿಧಾನವಾಗಿ ಹಿಂದಿನ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನೀವು ಹೇಳಿದ ಮಾತುಗಳು, ನೀವು ಕೊಟ್ಟ ವಾರ್ನಿಂಗ್ಸ್ಗಳು, ನೀವು ವ್ಯಕ್ತಪಡಿಸಿದಂತಹ ನೋವು, ಪೇನ್, ಕಣ್ಣೀರು ಇದೆಲ್ಲ ಈಗ ಹೊಸ ಅರ್ಥದಲ್ಲಿ ಅವ್ರಿಗೆ ಕಾಣಿಸ್ತಾ ಇದೆ.
ಆಗ ನಿಮ್ಮ ಮಾತು ಅವರಿಗೆ ಕೋಪ ತರಿಸಿರ್ಬೋದು, ಆದರೆ ಈಗ ಅದೇ ಮಾತು ಅವ್ರಿಗೆ ರಿಯಲೈಸ್ ಮಾಡ್ತಾ ಇದೆ. ಡೀಪ್ ಎಮೋಷ್ನಲ್ ರಿಯಲೈಸೇಷನ್ ಎನರ್ಜಿ ಇದೆ. ಕೆಲವೊಮ್ಮೆ ಮನುಷ್ಯ ಯಾರನ್ನಾದರೂ ಹರ್ಟ್ ಮಾಡಿದ ತಕ್ಷಣ ಪಶ್ಚಾತ್ತಾಪ ಪಡೋದಿಲ್ಲ, ಆದರೆ ಆ ವ್ಯಕ್ತಿ ದೂರ ಆದ ಮೇಲೆ ಅವರ ಸ್ಥಾನವನ್ನು ಯಾರೂ ತುಂಬೋದಿಲ್ಲ ಅನ್ನೋದು ಗೊತ್ತಾದಾಗ ನಿಜವಾದ ಅರಿವು ಶುರುವಾಗುತ್ತೆ. ನಿಮ್ಮ ಪರ್ಸನ್ ಕೂಡ ಅದೇ ಹಂತದಲ್ಲಿದ್ದಾರೆ. ಗಿಲ್ಟ್ಗಿಂತಲೂ ಹೆಚ್ಚು ರಿಗ್ರೆಟ್. ಯಾಕೆಂದರೆ ಗಿಲ್ಟ್ ಅಂದರೆ ನಾನು ತಪ್ಪು ಮಾಡಿದೆ ಅನ್ನೋ ಅರಿವು, ಆದರೆ ರಿಗ್ರೆಟ್ ಅಂದರೆ ನಾನು ಬೇರೆ ರೀತಿಯಲ್ಲಿ ನಡ್ಕೊಂಡಿದ್ರೆ ಇವತ್ತು ಪರಿಸ್ಥಿತಿ ಬೇರೆ ಆಗ್ತಾ ಇತ್ತು ಅನ್ನೋ ನೋವು. ಈಗ ಈ ವ್ಯಕ್ತಿ ಅದೇ ನೋವಿನ ಮಧ್ಯ ನಿಂತಿದ್ದಾರೆ. ಇವರು ಈಗ ನಿಮ್ಮನ್ನು ನೆನಪಿಸ್ಕೊಂಡಾಗ ಅವರ ವರ್ತನೆಯ ಕೆಲವು ಬಿಹೇವಿಯರ್ಗಳ ಬಗ್ಗೆ ಅಸಮಾಧಾನ ಪಡ್ತಾ ಇದ್ದಾರೆ. ಯಾಕೆ ನಾನು ಅಷ್ಟು ರೂಡಾಗಿ ಬಿಹೇವ್ ಮಾಡಿದೆ, ಯಾಕೆ ನಾನು ಅವರ ಮಾತನ್ನು ಸಂಪೂರ್ಣವಾಗಿ ಕೇಳಲಿಲ್ಲ, ಯಾಕೆ ನಾನು ನನ್ನ ಈಗೋ ಅನ್ನು ಇಳಿಸ್ಕೊಳ್ಳಿಲ್ಲ ಅಂತ ಮನಸ್ಸಿನ ಒಳಗಡೆ ಕೇಳ್ಕೊಳ್ತಾ ಇದ್ದಾರೆ. ತಪ್ಪಿನ ಅರಿವು ಬಂದಿದೆ ಅಂದರೆ ತಕ್ಷಣ ಬಂದು ಕ್ಷಮೆ ಕೇಳ್ತಾರೆ ನಿಮ್ಮ ಹತ್ರ ಅಂತಲ್ಲ. ಯಾಕೆಂದರೆ ಅವರ ಈಗೋ ಸಂಪೂರ್ಣವಾಗಿ ಇನ್ನೂ ಎಂಡ್ ಆಗಿಲ್ಲ. ಇನ್ನೂ ಒಳಗೆ ಒಂದು ಧ್ವನಿ ಹೇಳ್ತಾ ಇದೆ, ನಾನು ಮೊದಲು ಹೋದರೆ ಏನಾಗುತ್ತೆ, ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ ಅಂತ. ಸೊ ಈ ಕಾರಣದಿಂದ ಈ ವ್ಯಕ್ತಿ ಸ್ಟಕ್ಕಾಗಿ ನಿಂತ್ಕೊಂಡಿದ್ದಾರೆ. ಹಾರ್ಟ್ ಕ್ಷಮೆ ಕೇಳು ಅಂತ ಹೇಳ್ತಾ ಇದೆ, ಈಗೋ ಇನ್ನೂ ಸ್ವಲ್ಪ ಸ್ಟಕ್ ಮಾಡ್ತಾ ಇದೆ. ಅದಕ್ಕೆ ಮುಂದೆ ಬರಬೇಕು ಅಂತ ಆಸೆ ಇದ್ದರೂ ಕೂಡ ಹೆಜ್ಜೆ ಹಾಕುವಾಗ ಭಯ ಕೂಡ ಜೊತೆಯಲ್ಲೇ ಬರ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ಒಂದು ವಿಷಯ ತುಂಬ ಕ್ಲಿಯರಾಗಿ ಅನ್ನಿಸ್ತಾ ಇದೆ, ನೀವು ಅವರ ಲೈಫ್ನಲ್ಲಿ ಸುಮ್ಮನೆ ಇದ್ದ ವ್ಯಕ್ತಿಯಲ್ಲ. ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಸ್ಟೆಬಿಲಿಟಿ ಕೊಟ್ಟಿತ್ತು. ನೀವು ಇದ್ದಾಗ ಅವರಿಗೆ ಅದು ಸಾಮಾನ್ಯ ಅನಿಸಿತ್ತು, ಆದರೆ ಈಗ ಆ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ, ನಿಮ್ಮ ಮೌಲ್ಯ ಗೊತ್ತಾಗ್ತಾ ಇದೆ. ಅವರ ತಪ್ಪುಗಳನ್ನು ಯಾರಾದರೂ ಬಲವಂತವಾಗಿ ತೋರಿಸಿದ ಕಾರಣಕ್ಕೆ ಅವರು ಒಪ್ಕೊಳ್ತಾ ಇಲ್ಲ. ಜೀವನ ಅವರಿಗೆ ಕನ್ನಡಿಯಂತೆ ನಿಂತು ತೋರಿಸ್ತಾ ಇದೆ. ಅದಕ್ಕೆ ಈ ಅರಿವು ಹೊರಗಿನಿಂದ ಬಂದಿಲ್ಲ, ಮನಸ್ಸಿನ ಒಳಗಿನಿಂದ ಬಂದಿದೆ. ಮತ್ತು ಒಳಗಿನಿಂದ ಬಂದ ಅರಿವು ಸಾಮಾನ್ಯವಾಗಿ ತುಂಬ ಡೀಪ್ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ಈಗ ಅವರನ್ನೇ ಅವರು ಜಡ್ಜ್ ಮಾಡಿಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಹಿಂದೆ ಅವರು ನಿಮ್ಮ ಬಿಹೇವಿಯರ್, ನಿಮ್ಮ ಮಾತು, ನಿಮ್ಮ ರಿಯಾಕ್ಷನನ್ನು ಮಾತ್ರ ನೋಡ್ತಾ ಇದ್ರು, ಆದರೆ ಈಗ ಮೊದಲ ಸಲ ಅವರ ತಪ್ಪನ್ನು ಅವ್ರು ನೋಡ್ತಾ ಇದ್ದಾರೆ. ನಿಧಾನವಾಗಿ ಅವರಿಗೆ ಅರ್ಥ ಆಗ್ತಾ ಇದೆ, ಈ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಮಾತ್ರ ಸಾಕಾಗೋದಿಲ್ಲ, ರೆಸ್ಪೆಕ್ಟ್ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡಬೇಕು. ಈ ಪಾಠವನ್ನು ಅವರು ಕಲಿತಾ ಇದ್ದಾರೆ. ಸೊ ಎನರ್ಜಿ ಪ್ರಕಾರ ಒಂದು ಅವೇಕ್ನಿಂಗ್ ಎನರ್ಜಿ. ಅಂದರೆ ಈಗಲೇ ಎಲ್ಲವೂ ಸರಿಯಾಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಆದರೆ ಮೊದಲ ಬಾರಿಗೆ ಅವರ ತಪ್ಪುಗಳ ಕಡೆಗೆ ಕಣ್ಣು ತೆರೀತಾ ಇರುವಂತಹ ವ್ಯಕ್ತಿಯ ಎನರ್ಜಿ. ಮತ್ತು ಆ ಅರಿವಿನ ಮಧ್ಯದಲ್ಲಿ ನಿಮ್ಮ ನೆನಪು ಅವರ ಮನಸ್ಸನ್ನು ತುಂಬ ಆಳವಾಗಿ ಪೇಯ್ನ್ ಮಾಡ್ತಾ ಇದೆ, ತುಂಬ ಹರ್ಟ್ ಮಾಡ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಮಿಸ್ ಮಾಡ್ಕೊಳ್ತಾ ಇರುವ ಎನರ್ಜಿ, ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇರುವ ಎನರ್ಜಿ. ಯಾಕೆಂದರೆ ಇದು ಕೇವಲ ನಿಮ್ಮನ್ನು ಮಿಸ್ ಮಾಡ್ತಾ ಇರುವ ವ್ಯಕ್ತಿಯಾಗಿ ಕಾಣಿಸ್ತಾ ಇಲ್ಲ, ಬದಲಾಗಿ ನಿಮ್ಮ ಲೈಫ್ನಲ್ಲಿ ನೀವು ಎಷ್ಟು ದೊಡ್ಡ ಸ್ಥಾನ ಹೊಂದಿದ್ದೀರಾ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ತಾ ಇರುವ ವ್ಯಕ್ತಿಯಾಗಿದ್ದಾರೆ ಇವರು. ಕೆಲವೊಮ್ಮೆ ಒಂದು ರಿಲೇಷನ್ಶಿಪ್ಪಲ್ಲಿ ಒಬ್ಬ ವ್ಯಕ್ತಿ ತುಂಬ ಮನಸ್ಸಾರೆ ಇನ್ವೆಸ್ಟ್ ಮಾಡಿರ್ತಾರೆ, ಸಮಯ ಕೊಡ್ತಾರೆ, ಕಾಳಜಿ ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇನ್ನೊಬ್ಬ ವ್ಯಕ್ತಿಗೆ ಆ ಎಲ್ಲ ಕೂಡ ನಾರ್ಮಲ್ ಅಂತ ಅನ್ನಿಸ್ಬಿಡುತ್ತೆ. ಇವರು ಎಲ್ಲಿಗೂ ಹೋಗಲ್ಲ ಅನ್ನೋ ಒಂದು ನಂಬಿಕೆ ಅವರ ಮನಸ್ಸಿನಲ್ಲಿ ಕೂತ್ಕೊಂಡು ಬಿಟ್ಟಿರುತ್ತೆ. ನಿಮ್ಮ ಪರ್ಸನ್ ಕೂಡ ಒಂದು ಸಮಯದಲ್ಲಿ ಇದೇ ಜಾಗದಲ್ಲಿದ್ದರು. ನೀವು ಈ ರಿಲೇಷನ್ಶಿಪ್ಪನ್ನು ಕೇವಲ ಟೈಮ್ ಪಾಸ್ ಆಗಿ ನೋಡಿರಲಿಲ್ಲ, ನಿಮ್ಮ ಭಾವನೆಗಳು ನಿಜ ಆಗಿದ್ವು. ನೀವು ಮಾತಾಡಿದಾಗಲೂ ಮನಸ್ಸಾರೆ ಮಾತಾಡಿದ್ದೀರಾ, ಕೋಪ ಬಂದಾಗಲೂ ರಿಲೇಷನ್ಶಿಪ್ಪನ್ನು ಉಳೀಲಿ ಅನ್ನೋ ಕಾರಣಕ್ಕೆ ಕೋಪ ಮಾಡ್ಕೊಂಡಿದ್ದೀರಾ. ನೋವಾಗಿದ್ದಾಗಲೂ ಪ್ರೀತಿ ಇರೋದ್ರಿಂದ ನೋವಾಗಿತ್ತು. ಈಗ ಈ ವ್ಯಕ್ತಿಗೆ ಈ ಸತ್ಯ ಅರ್ಥ ಆಗ್ತಾ ಇದೆ. ಹಿಂದೆ ನಿಮ್ಮ ಪ್ರೀತಿ ಅವರಿಗೆ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಕಾಣಿಸಿರ್ಬೋದು, ನಿಮ್ಮ ಕಾಳಜಿ ಅವರಿಗೆ ಯಾವತ್ತೂ ಸಿಗುತ್ತೆ ಅಂತ ಅನಿಸಿರ್ಬೋದು. ಆದರೆ ಇವತ್ತು ಅದೇ ಕಾಳಜಿ ಇಲ್ಲದ ಟೈಮ್ನಲ್ಲಿ ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಬೆಲೆ ಎಷ್ಟು ದೊಡ್ಡದು ಅನ್ನೋದು ಅವರ ಹೃದಯಕ್ಕೆ ತಟ್ತಾ ಇದೆ. ನಿಮ್ಮ ಪರ್ಸನ್ ಈಗ ಒಂದು ವಿಷಯವನ್ನು ಒಪ್ಕೊಳ್ತಾ ಇದ್ದಾರೆ, ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇದ್ದದ್ದು ಕೇವಲ ರಿಲೇಷನ್ಶಿಪ್ಗಾಗಿ ಮಾತ್ರ ಅಲ್ಲ, ನಿಜವಾಗ್ಲೂ ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದರಿಂದ. ಈ ರಿಯಲೈಸೇಷನ್ ಅವರನ್ನು ತುಂಬ ಡೀಪಾಗಿ ಮನಸ್ಸಿಗೆ ತಟ್ತಾ ಇದೆ. ಲಾಯಲ್ಟಿ ಎನರ್ಜಿ ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಅವರಿಗೆ ಮೊದಲು ನೆನಪಾಗ್ತಾ ಇರೋದು ನಿಮ್ಮ ಪ್ರೀತಿಗಿಂತ ಮೊದಲು ನಿಮ್ಮ ನಿಷ್ಠೆ, ನಿಮ್ಮ ಲಾಯಲ್ಟಿ. ನೀವು ಎಷ್ಟು ಸಲ ಪೇಯ್ನ್ ಆದರೂ ಕೂಡ ರಿಲೇಷನ್ಶಿಪ್ಪನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ ಅನ್ನೋ ನೆನಪು ಅವ್ರಿಗೆ ಬರ್ತಾ ಇದೆ. ಈ ವ್ಯಕ್ತಿ ಈಗ ಹಿಂದಿನ ಕೆಲವು ಕ್ಷಣಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ಆಗ ನೀವು ಹೇಳಿದ ಮಾತುಗಳು, ಕೊಟ್ಟ ಸಲಹೆ, ತೋರಿಸಿದ ಕಾಳಜಿ ಇವೆಲ್ಲ ಈಗ ಅವರಿಗೆ ಬೇರೆ ಅರ್ಥ ಕೊಡ್ತಾ ಇದೆ. ಹಿಂದೆ ನಾರ್ಮಲ್ ಅನಿಸಿದ ವಿಷಯಗಳು ಈಗ ಸ್ಪೆಷಲ್ ನೆನಪುಗಳಾಗಿ ಕಾಣ್ತಾ ಇದೆ. ಒಂದು ಸಮಯದಲ್ಲಿ ಅವರು ಈ ರಿಲೇಷನ್ಶಿಪ್ಪನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಅವರ ಮನಸ್ಸಿನಲ್ಲಿ ಇವತ್ತು ನೀವು ಇವರ ಲೈಫ್ನಲ್ಲಿ ಇದ್ದಿದ್ರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ.
ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಕಳ್ಕೊಂಡ ನಂತರ, ನೀವು ದೂರ ಆದ ನಂತರ ಈ ರಿಲೇಷನ್ಶಿಪ್ನ ಮೌಲ್ಯ, ವ್ಯಾಲ್ಯೂ ಅರಿತಾ ಇದ್ದಾರೆ. ಕೆಲವೊಮ್ಮೆ ಮನುಷ್ಯ ವಸ್ತುವಿನ ಬೆಲೆ ಅದನ್ನು ಕಳ್ಕೊಂಡ್ಮೇಲೆ ಅರ್ಥ ಮಾಡ್ಕೊಳ್ಳೋ ಹಾಗೆ ಸಂಬಂಧಗಳಲ್ಲೂ ಅದೇ ಆಗುತ್ತೆ. ಸೊ ನಿಮ್ಮ ನೆನಪು ಈಗ ಅವರ ಮನಸ್ಸಿನಲ್ಲಿ ಕೇವಲ ಮೆಮೊರಿ ಅಲ್ಲ, ಒಂದು ಲೆಸನ್ ಆಗಿದೆ, ಒಂದು ಅವೇಕ್ನಿಂಗ್ ಆಗಿದೆ. ಹಿಂದೆ ಅವರು ಗಮನಿಸದೇ ಇದ್ದ ನಿಮ್ಮ ಒಳ್ಳೆಯ ಗುಣಗಳು ಈಗ ಅವರ ಕಣ್ಣಿಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಈ ವ್ಯಕ್ತಿ ಈಗ ನಿಮ್ಮನ್ನು ಕೇವಲ ಪಾರ್ಟ್ನರ್ ಆಗಿ ನೋಡ್ತಾ ಇಲ್ಲ, ಅವರ ಒಂದು ಸ್ಟೆಬಿಲಿಟಿ, ಒಂದು ಕಂಫರ್ಟ್ ಝೋನ್ ಆಗಿ ನೋಡ್ತಾ ಇದ್ದಾರೆ. ಮನಸ್ಸಿಗೆ ನೆಮ್ಮದಿ ಕೊಡುವ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಹೊರಗಿನ ಜಗತ್ತು ಎಷ್ಟೇ ಗದ್ದಲ ಮಾಡಿದ್ರೂ ಕೂಡ ಹಿಂತಿರುಗಿ ಬರಲು ಒಂದು ಸೇಫ್ ಪ್ಲೇಸ್ ಇದ್ದರೆ ಅದು ನೀವು ಅನ್ನೋ ಭಾವನೆ ಅವರ ಮನಸ್ಸಿನ ಒಳಗಡೆ ಬರ್ತಾ ಇದೆ. ಈಗ ಅವರ ಮನಸ್ಸಿನಲ್ಲಿ ಒಂದು ಆಸೆ ಬೆಳೀತಾ ಇದೆ, ಎಲ್ಲ ಮತ್ತೆ ಸರಿಯಾಗಬೇಕು ಅನ್ನೋ ಆಸೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ, ನಿಮ್ಮ ಗಮನ, ನಿಮ್ಮ ಫೋಕಸ್ ಮತ್ತೆ ಸಿಗಬೇಕು, ನಿಮ್ಮ ಪ್ರೀತಿ ಮತ್ತೆ ಸಿಗಬೇಕು. ಸೊ ಆದರೆ ಆ ಆಸೆ ಇದೆ, ಭಯ ಇದೆ. ಯಾಕೆಂದರೆ ಹಿಂದೆ ನಡೆದ ಘಟನೆಗಳನ್ನು ಅವರು ಮರೆತಿಲ್ಲ. ನಿಮ್ಮ ಪರ್ಸನ್ ಈಗ ಅರ್ಥ ಮಾಡ್ಕೊಂಡಿರುವ ದೊಡ್ಡ ಸತ್ಯ ಏನಂದರೆ, ರಿಲೇಷನ್ಶಿಪ್ಪಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಸಂಬಂಧ ಉಳಿಸೋದು ಮುಖ್ಯ. ಈಗೋ ಉಳಿಸೋದು ಮುಖ್ಯ ಅಲ್ಲ, ಮನಸ್ಸು ಉಳಿಸೋದು ಮುಖ್ಯ. ಈ ಪಾಠವನ್ನು ಜೀವನ ಅವ್ರಿಗೆ ಕಲಿಸ್ತಾ ಇದೆ. ಏನಂದರೆ, ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಇನ್ನೂ ಭಾವನೆಗಳಿದೆ, ಫೀಲಿಂಗ್ಸ್ ಇದೆ. ನಿಮ್ಮ ಬೆಲೆ ಅವರಿಗೆ ಈಗ ಮೊದಲಿಗಿಂತ ಹೆಚ್ಚು ಅರ್ಥ ಆಗ್ತಾ ಇದೆ. ನಿಮ್ಮ ಪ್ಲೇಸನ್ನು ಯಾರಿಂದಲೂ ಸುಲಭವಾಗಿ ತುಂಬೋದಕ್ಕೆ ಆಗೋದಿಲ್ಲ. ಮತ್ತು ಅದಕ್ಕಾಗಿ ನಿಮ್ಮ ನೆನಪು ಇನ್ನೂ ಅವರ ಹೃದಯದಲ್ಲಿ ತುಂಬ ಡೀಪ್ ಆಗಿದೆ. ಸೊ ಇಲ್ಲಿ ನಿಮ್ಮ ಮೌಲ್ಯ, ನಿಮ್ಮ ನಿಷ್ಠೆ, ನಿಮ್ಮ ಪಾತ್ರ ಇದೆಲ್ಲ ಈಗ ಅವರ ದೃಷ್ಟಿಯಲ್ಲಿ ಬದಲಾಗ್ತಾ ಇದೆ. ಯಾವುದಾದ್ರೂ ಒಂದು ಹೊಸ ಸ್ಟಾರ್ಟ್ ಆಗಬೇಕು ಅಂದರೆ ಆರಂಭಕ್ಕೆ ಇದೇ ಮೊದಲು ಹೆಜ್ಜೆ ಆಗಿರುತ್ತೆ. ಬಟ್ ಸಡನ್ನಾಗಿ ಆಗುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ಪೇಷನ್ಸ್ ಮತ್ತು ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಡಿವೈನ್ ಟೈಮಿಂಗ್ ಎನರ್ಜಿ. ನೀವು ಎಷ್ಟೇ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದ್ರು, ಎಷ್ಟೇ ಒಂದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಬೇಕು ಅಂತ ಬಯಸ್ತಿದ್ರು ಕೂಡ ಕೆಲವು ವಿಷಯಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ. ಯಾಕೆಂದರೆ ಕೆಲವು ರಿಲೇಷನ್ಶಿಪ್ಗಳು ಕೇವಲ ಇಬ್ಬರು ವ್ಯಕ್ತಿಗಳಿಂದ ಮಾತ್ರ ನಡೆಯೋದಿಲ್ಲ. ಅವುಗಳ ಹಿಂದೆ ಒಂದು ದೊಡ್ಡ ಡಿವೈನ್ ಪ್ಲಾನ್ ಇರುತ್ತೆ. ನೀವು ಮತ್ತು ನಿಮ್ಮ ಪರ್ಸನ್ ಇಬ್ಬರು ಒಂದು ಪಾಠವನ್ನು ಕಲಿಯಬೇಕಾಗಿತ್ತು. ಅದಕ್ಕಾಗಿ ಈ ದೂರ, ಈ ಮೌನ, ಈ ಗೊಂದಲ, ಈ ಕನ್ಫ್ಯೂಷನ್ ಎಲ್ಲವೂ ನಡೆದಿದೆ. ಆ ಸಮಯದಲ್ಲಿ ನಿಮಗೆ ಇದು ಪೇಯ್ನ್ ಆಗಿರ್ಬೋದು, ಶಿಕ್ಷೆ ರೀತಿ ಅನಿಸಿರ್ಬೋದು, ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆ ಬಂದಿರ್ಬೋದು. ಆದರೆ ಇದು ಹಿಂದಿರುಗಿ ನೋಡಿದ್ರೆ ಆ ನೋವಿನ ಹಿಂದೆ ಕೂಡ ಒಂದು ಕಾರಣ ಇರಬಹುದು. ಇಬ್ಬರು ದೂರ ಆಗಿದ್ರಿ ಅಂದರೆ ಒಬ್ಬರ ವ್ಯಾಲ್ಯೂವನ್ನು ಒಬ್ಬರು ಅರ್ಥ ಮಾಡ್ಕೊಳ್ಬೇಕಿರುತ್ತೆ. ಯಾವಾಗಲೂ ಹತ್ತಿರದಲ್ಲೇ ಇದ್ದರೆ ಬೆಲೆ ಗೊತ್ತಾಗೋದಿಲ್ಲ. ದೂರ ಆದಾಗ ಮಾತ್ರ ಪ್ರೆಸೆನ್ಸ್ ಎಷ್ಟು ಮುಖ್ಯ ಆಗಿತ್ತು ಅನ್ನೋದು ತಿಳಿಯುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಅದೇ ಎನರ್ಜಿ ಇದೆ. ಸೊ ಈ ಪರ್ಸನ್ ಈಗ ಅರ್ಥಕೊಳ್ತಾ ಇರುವಂತಹ ಅನೇಕ ಸತ್ಯಗಳು ಅವರು ಆ ಟೈಮ್ನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನೀವು ಎಷ್ಟೇ ವಿವರಿಸಿದ್ರೂ ಕೂಡ, ಎಷ್ಟೇ ಹೇಳಿದ್ರೂ ಕೂಡ, ನೀವು ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಅವರ ಮನಸ್ಸು ಅದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಮೊದಲೆಲ್ಲ ಇರಲಿಲ್ಲ. ಆದರೆ ಈಗ ಜೀವನದ ಅನುಭವಗಳ ಮೂಲಕ ಅದೇ ಪಾಠ ಅವರನ್ನು ತಲುಪ್ತಾ ಇದೆ. ಇದೇ ಡಿವೈನ್ ಟೈಮಿಂಗ್ನ ಶಕ್ತಿ. ನೀವು ಕೂಡ ಬದಲಾಗಿದ್ದೀರಾ. ಹಿಂದೆ ನೀವು ಎಲ್ಲವನ್ನ ಚೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು, ರಿಲೇಷನ್ಶಿಪ್ ಉಳಿಸೋದಕ್ಕೆ ನಿಮ್ಮ ಭಾವನೆಗಳನ್ನು ಮರ್ತಿರ್ಬೋದು. ಆದರೆ ಈಗ ನಿಮ್ಮ ಬೆಲೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನೀವು ಕೂಡ ಬೆಳೀತಾ ಇದ್ದೀರಾ. ನೀವು ಕೂಡ ಎಮೋಷ್ನಲ್ ಗ್ರೋತನ್ನು ಅನುಭವಿಸಿದ್ದೀರಾ. ಒಂದು ಹೂವು ಅದರ ಸಮಯ ಬರುವ ಮೊದಲು ಅರಳೋದಿಲ್ಲ ಅಲ್ವಾ? ಅದೇ ರೀತಿ ಒಂದು ಸಂಬಂಧ ಕೂಡ ತನ್ನ ಸರಿಯಾದ ಸಮಯ ಬರೋ ಮೊದಲು ಸಂಪೂರ್ಣವಾಗಿ ಒಂದಾಗೋದಿಲ್ಲ. ನಾವು ಎಷ್ಟೇ ಅರ್ಜೆಂಟ್ ಮಾಡಿದ್ರೂ ಕೂಡ, ಎಷ್ಟೇ ಫೋರ್ಸ್ ಮಾಡಿದ್ರೂ ಕೂಡ ಸಮಯ ಬರದೇ ಇದ್ದರೆ ವಿಷಯಗಳು ಮುಂದೆ ಸಾಗೋದಿಲ್ಲ. ಸೊ ನೀವು ಈಗ ಮಾಡಬೇಕಾಗಿರೋದು ಏನು ಅಂದರೆ ಟ್ರಸ್ಟ್. ಪ್ರತಿಯೊಂದು ವಿಷಯವನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಅಲ್ಲ, ಬದಲಾಗಿ ಜೀವನ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನಂಬೋದು. ನಿಮ್ಮ ಪರ್ಸನ್ ಅವರು ಪಾಠ ಕಲಿತಾ ಇದ್ದಾರೆ, ನೀವು ನಿಮ್ಮ ಪಾಠವನ್ನು ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ನಿಧಾನವಾಗಿ ಆಗ್ತಾ ಇದೆ ಅಂದರೆ ಏನು ನಡೀತಾ ಇಲ್ಲ ಅಂತಲ್ಲ. ಕೆಲವೊಮ್ಮೆ ಬೇರುಗಳು ಬೆಳೆಯುವ ಸಮಯದಲ್ಲಿ ಮರದ ಬೆಳವಣಿಗೆ ಹೊರಗಿನಿಂದ ಕಾಣೋದಿಲ್ಲ, ಆದರೆ ಒಳಗೆ ತುಂಬ ಬದಲಾವಣೆ ನಡೀತಾ ಇರುತ್ತೆ. ಅದರಿಂದ ನೀವೀಗ ಸಮಯದ ಜೊತೆ ಜಗಳ ಮಾಡಬೇಡಿ. ಯಾವಾಗ ಮೆಸೇಜ್ ಬರುತ್ತೆ, ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾವಾಗ ರಿಯೂನಿಯನ್ ಆಗುತ್ತೆ ಅನ್ನೋದರ ಮೇಲೆ ಮಾತ್ರ ಗಮನ ಕೊಡಬೇಡಿ. ಯಾಕೆಂದರೆ ಡಿವೈನ್ ಟೈಮಿಂಗ್ ಯಾವಾಗಲೂ ನಮ್ಮ ಗಡಿಯಾರದ ಸಮಯಕ್ಕೆ ಕೆಲಸ ಮಾಡೋದಿಲ್ಲ. ನಿಮಗಾಗಿ ಥಿಂಕ್ ಮಾಡಿ, ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡಿ. ಸೊ ಓವರ್ ಥಿಂಕಿಂಗನ್ನು ಬಿಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಈ ಈವ್ನಿಂಗ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವಂತಹ ಪಾಸಿಟಿವ್ ಆದ ವಿಷಸ್ಗಳು, ನಿಮ್ಮ ಡ್ರೀಮ್ಸ್ಗಳು, ನಿಮ್ಮ ಕನಸುಗಳು ಆದಷ್ಟು ಬೇಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.